ಹೋಗ್ಬಿಟ್ಟಿದ್ದೀರಾ? ಗಾಬರಿ ಆಗೋಂಥದ್ದು ಏನೂ ಇಲ್ಲ. ಅದಕ್ಕೆ ನಿಮ್ಗೊಂದು ಸರ್ಪ್ರೈಸ್ ಇದೆ, ಬೇಗ ಹೋಗೋಣ. ಸರ್ಪ್ರೈಸಾ? ನನಗ? ನಿಮ್ಮ ಅಣ್ಣ ಏನಾದ್ರು ನನಗೆ ತಂದಿದಾರಾ? ಅಯ್ಯೋ, ಎಲ್ಲ ಇಲ್ಲೇ ನಿಂತ್ಕೊಂಡು ಕೇಳ್ಬೇಕಪ್ಪ. ಅದಕ್ಕೆ ನೀನು ಅಲ್ಲ, ಅದಕ್ಕೆ ನೀನು ಇವತ್ತು ಜಗತ್ತಿನ 8ನೇ ಅದ್ಭುತ ನೋಡ್ತೀಯ ಗೊತ್ತಾ? ಎಲ್ಲಿಗೆ? ಅಲ್ಲ, ಏನಂತನಾದ್ರೂ ಹೇಳ್ಬೋದಲ್ಲ. ಅವ ಏನ್ ಮಾಡ್ತಿದ್ಯಾ ನೀನು? ಇದು ನನ್ನ MBBS ಸರ್ಟಿಫಿಕೇಟ್ ಅಲ್ವಾ? ಅವ ಮಕ್ಕಳವ ಎಲ್ಲಾರನ್ನ ಕಾಪಾಡ್ತಾಯಿ, ಎಲ್ಲಾರ್ಗು ಒಳ್ಳೇದ್ ಮಾಡು. ಬಾರು ಮೊದ್ಲು ಆರ್ತಿ ತಕ ಹೇಳ್ತೀನಿ, ತಕಲ್ರವ. ಹಾ, ಈಗ ಹೇಳ್ತೀನಿ ಕೇಳು. ನೀನ್ ಹೇಳಿದ್ದು ದಿಟ್ವೆ, ಅದು ನೀನ್ ಡಾಕ್ಟರ್ ಓದಿರೋ ಸರ್ಟಿಫಿಕೇಟೇ. ಆಯ್ತು, ಅದಕ್ಕೆ ಫ್ರೇಮ್ ಹಾಕ್ಸ್ ಪೂಜೆ ಯಾಕೆ ಮಾಡ್ತಿದ್ಯಾ? ಯಾಕೆ ಬರೋಂಗಂದ್ಯಾ? ಯಾವ್ರಿಗೆ ಪೂಜೆ ಮಾಡೋದು ತೆಪ್ಪ? ಮಾವ, ಇಲ್ಲಿರೋದೆಲ್ಲ ದೇವ್ರೆ, ಸರ್ಟಿಫಿಕೇಟ್ ದೇವ್ರ ಹೆಂಗಾಗತ್ತೆ? ಬಾರು, ತೆಪ್ಪು 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 ತೆಪ್ಪಾಯ್ತು ಅಂತ ಕೆಣ್ಣೆ ಕೊಡ್ಕೊ, ಹೊಡ್ಕಪ್ಪಾರ ಕೆಣ್ಣೆಗೆ. ಹಂಗೆ ಈಗ ಹೇಳ್ತೀನಿ ಕೇಳು. ಹಿಂಗ್ ಓದ್ಬೇಕು ಅಂತ ಅದ್ ಏಟೊಂದ್ ಜನ ಆಸೆ ಪಟ್ಟಿರ್ತಾರೆ, ಎಲ್ರಿಗೂ ಆ ಭಾಗ್ಯ ಸಿಕ್ಕದ? ಆ ಲಕ್ಷಾಂತರ ಜನರಲ್ಲಿ ನಿನಗ ಆ ಭಾಗ್ಯ ಸಿಕ್ಕೈತೆ. ನೀನದನ್ನ ಬಳಸ್ಕೊಂಡು ಸಂದಾಕ್ ಓದಿ ಮುಂದೆ ಬಂದು ಚಿನ್ನದ ಪದಕ ತಕೊಂಡಿದ್ಯಾ. ನಮ್ಯಾಕೆ ಅದು ದ್ಯಾವ್ರಲ್ವಾ? ನೀನು ಸಿಟಿಲಿ ಓದಿರೋಳು, ನಿಂಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗಿಲ್ಲ. ನಾವು ಹಳ್ಳಿ ಜನ ಹಿಂಗೆ, ನಾವು ಕಷ್ಟಪಟ್ಟು ಏನೇನೆಲ್ಲ ಗಳಿಸ್ಕೊಂಡಿರ್ತೀವೋ ಎಲ್ಲಾದ್ರಾಗೂ ದ್ಯಾವ್ರನ್ನ ಕಾಣ್ತೀವಿ. ಈಗ ನೀನು ಆಟೊಂದು ವಿದ್ಯಾಭ್ಯಾಸ ಮಾಡಿದ್ಯಲ್ಲ, ಆ ವಿದ್ಯೆಗೆ ಆಧಾರ ಅಂತ ಏನಿರೋದು? ಈ ಸರ್ಟಿಫಿಕೇಟ್ ಅಲ್ವಾ? ಅನ್ಮ್ಯಾಕೆ ಅದ್ಯಾವ್ರೆ, ಅದಕ್ಕೆ ಪೂಜೆ ಮಾಡಬೇಕು. ಬೇರೆಯವ್ರ ಕಣ್ಣಿಗೆಲ್ಲ ಇದು ಬರೀ ಸರ್ಟಿಫಿಕೇಟೇ, ಆದ್ರೆ ನನ್ನ ಕಣ್ಣಿಗೆ ನನ್ನ ಹೆಂಡ್ರು ಕಷ್ಟಪಟ್ಟು ಸಿದ್ಧಿ ಮಾಡಿ ಪಡ್ಕೊಂಡಿರೋ ಸರಸ್ವತಿ ದೇವಿ ಅದು. ಅಷ್ಟೇ ಅಲ್ಲ, ಅದಕ್ಕೆ ಅಕ್ಕಪಕ್ಕದ ಮನೇಲಿ ಹೋಗಿ ನೋಡು, ಇಂಜಿನಿಯರಿಂಗ್ ಮಾಡಿದವರು, ಕೃಷಿಲ್ ಕೋರ್ಸ್ ಮಾಡಿದವರು, ಅಷ್ಟೇ ಯಾಕೆ ಟೇಲರಿಂಗ್ ಅಲ್ಲಿ ಕೋರ್ಸ್ ಮಾಡಿದವರು ಹಿಂಗೆ ಸರ್ಟಿಫಿಕೇಟ್ ಇಟ್ಟು ಪೂಜೆ ಮಾಡೋದು.